ನಮ್ಮಲ್ಲೆಲ್ಲ ಪೂರ್ಣಿಕರ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋ ಇಂಥ ಒಂದು ಕಾರ್ಯಕ್ರಮ ಹೆಚ್ಚು ನಡೆಯೋದಿರಲಿ ಅಂತ ನಾವೆಲ್ಲ ಆಶಾಭಾವನೆ ಇಟ್ಕೊಳ್ಳುವ. ಯಾಕೆಂದರೆ ನಮ್ಮಿಂದ ಈ ಥರ ಉತ್ತರ ಅವ್ರಿಗೆ ನಿರೀಕ್ಷೆ ಮಾಡಬೇಕು. ಮುಂದೆ ನಾವು ಹಿಂದೂಗಳೇ ಇಂಥವ್ರು ಹತ್ಯೆ ಮಾಡಿದ್ರು, ಇಷ್ಟನ್ನು ಹೊಡೆದಾಕಿದ್ರು, ಈ ಭಾವನೆ ಬರುವವರೆಗೂ ನಾವು ಯಾವತ್ತೂ ಒಗ್ಗಟ್ಟಾಗಲ್ಲ, ಒಟ್ಟಾಗಲ್ಲ, ಅದರಿಂದ ದಯವಿಟ್ಟು ಹಿಂದೂಗಳೇ ನಮ್ಮ ಮನಸ್ಥಿತಿ ಏನಿದ್ರು ಇವತ್ತಿರುವ ವಾಪಸ್ ಅವ್ರಿಗೆ ಉತ್ತರ ಕೊಡಬೇಕು, ಪ್ರತ್ಯುತ್ತರ ಕೊಡಬೇಕು. ಅವಾಗ ಎಲ್ಲ ನೀವು ಎಲ್ಲೇ ಹೋಗಲಿ, ಯಾವುದೇ ಪಕ್ಷದಲ್ಲಿರಿ, ಯಾವುದೇ ಜಾತಿಯಲ್ಲಿ, ಯಾವುದೇ ಊರಲ್ಲಿರಿ, ಯಾವುದೇ ರಾಜಕೀಯ ಪಕ್ಷದಲ್ಲಿ ಸಂತೋಷ. ಆದರೆ ಹಿಂದೂ ಭಾವನೆ ಬಂದಾಗ ನಾವೆಲ್ಲ ಒಂದಾಗಿರಬೇಕು. ಆ ರಾಜಕೀಯ ಪಕ್ಷಗಳು ಮರಿಬೇಕು. ಆವಾಗ ನಾವೆಲ್ಲ ಒಂದು ಅಂತ ಕೈಗೊಟ್ಟು ಮಾತ್ರ ಇಂಥ ಪ್ರತಿಭಟನೆಗಳಿಗೆ ಅರ್ಥ ಬರ್ತದೆ. ಇಲ್ಲಾಂದ್ರೆ ಏನೋ ಕಾಟಾಚಾರ ಮಾಡಿಬಿಟ್ಟು ನಮ್ಮ ಮನೆ ಸೇರ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದರಿಂದ ನಿಮ್ಮ ವ್ಯಾಪಾರ ಆಗ್ಬೋದು, ವ್ಯವಹಾರ ಆಗಿರ್ಬೋದು, ನೀವು ಒಬ್ಬ ಮುಸಲ್ಮಾನ್ ಅಂತ ಒಂದು 5,000 ವ್ಯಾಪಾರ ಮಾಡಿದ್ರೆ ನಮ್ಮ 5 ಜನ ಹಿಂದೂಗಳು ಹತ್ಯೆ ಮಾಡೋಕ್ಕೆ ಅವರಿಗೆ ಸಪೋರ್ಟ್ ಮಾಡ್ದಂಗೆ ಆಗ್ತದೆ. ಅದರಿಂದ ನೀವು ಎಷ್ಟು ಜಾಗೃತರಾಗಿ, ಬರೀ ನೀವು ಜಾಗೃತರಾಗಿರಲ್ಲ, ನಿಮ್ಮ ಸುತ್ತಮುತ್ತಲಿನವರಾಗಿರ್ಬೋದು, ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಪರಿವಾರ ಆಗಿರ್ಬೋದು, ನಿಮ್ಮ ನೆಂಟರಿಷ್ಟು ಬಂಧುಗಳಿಗೂ ಎಲ್ಲರಿಗೂ ಈ ಥರ ಜಾಗೃತಿ ಹೇಳಬೇಕು. ನಾವೆಲ್ಲ ಎಚ್ಚೆತ್ತು ಹೇಳ್ಬೇಕು, ಈ ಥರ ಹೇಳ್ಬೇಕು ವಿಚಾರಗಳು. ಯಾಕೆಂದರೆ ಎಷ್ಟೋ ಜನ ಅಮಾಯಕ ಹಿಂದೂಗಳಿಗೆ ನಾವೆಲ್ಲ ಕಾಗಕ್ಕನ್ನು ಕೂಗಾಗ ಕತೆ ಹೇಳಿವಿ. ನಾವು ಸರ್ವಜನಗಳ ತೋಟ, ನಾವೆಲ್ಲ ಅದು ಇದು ಅಂತ ನಮಗೆಲ್ಲ ಕಿವಿ ತುಂಬಿಟ್ಟವ್ರೆ. ನಮ್ಮ ಜನಗಳಿಗೆ ಇದೆ, ನಮ್ಮ ಗಾಂಧೀಜಿ ಹೇಳ್ಬಿಟ್ಟು ನಾವು ಅಹಿಂಸಾವಾದಿಗಳು ಅಂತ. ನಾವು ಇನ್ನೂ ಎಷ್ಟು ದಿನ ಅಂತ ನಾವು ಅವ್ರಿಗೆ ಅಹಿಂಸಾವಾದಿಗಳಾಗಬೇಕು. ಅವರ ಇನ್ನೂ ಈ ಥರ ಎಲ್ಲ ರಾಜ್ಯಗಳಲ್ಲೂ ನಮ್ಮನ್ನು ಓಡಿಸ್ತಾ ಇದ್ದಾರೆ. ಇನ್ನೂ ನಾವು ಅಹಿಂಸೆಗಳಾಗಬೇಕಾ? ಅದರಿಂದ ಇಂಥ ಒಂದು ಘಟನೆ ನಡೆಯೋದಿರಲಿ ಅಂತ ನಡೆದಿರಬೇಕಲ್ಲ, ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು, ನಾವೆಲ್ಲ ಒಂದಾಗಿರಬೇಕು. ಇವತ್ತೆಲ್ಲ ಭಾಗವಹಿಸಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ನಾವು ಬೇರೆ ರೀತಿ ಹೋರಾಟಕ್ಕೆ ಒಳಗೊಳ್ಬೇಕು, ಬೇರೆ ದಿಕ್ಕಿನ ಹೋರಾಟಕ್ಕೆ ನಾವು ಸಜ್ಜಾಗಬೇಕು. ನಾವೆಲ್ಲ ಒಂದಾಗೋಣ.